ಅನಾನಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವ ನೀರು ಅಥವಾ ಅನಾನಸ್ಸನ್ನು ಯಾವುದೋ ನೀರಲ್ಲಿಟ್ಟು ಆ ನೀರನ್ನು ಕುಡಿದ್ರೆ ಅಥವಾ ಅನಾನಸ್ ತಿಂದರೆ ಕ್ಯಾನ್ಸರ್ ಹೋಗುತ್ತೆ. ಅನಾನಸ್ಸಲ್ಲಿ ಆಸ್ ಸಚ್ ನಾವು ನೋಡಿದಾಗ ಬ್ರೋಮಲಿನ್ ಅಂತ ಒಂದು ಅಂಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ತಗೊಂಡಿದ್ದೀರಾ, ಎಲ್ಲೋ ಒಂದು ಸ್ವಲ್ಪ ಹಾಳಾಗಿದೆ ಅಂದರೆ ನೀವು ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡಿಬಿಡ್ತೀರಾ. ಪೂರ ಆ್ಯಪಲ್ ಹಾಳಾಗಿದೆ ಅಂದರೆ ನೀವೇನು ಮಾಡ್ತೀರಾ, ಅದನ್ನು ಎಸಿತೀರ. ಸೇಮ್ ಅಷ್ಟೇ, ನಿಮಗೆ ಕ್ಯಾನ್ಸರ್ ಕ್ಯೂರ್ ಆಗೋಕ್ಕೆ ನೀವು ಬ್ರೋಮಲಿನ್ ತಗೋಬೇಕು ಅಂದರೆ ಒಂದು ಲಾರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಲ್ಯಾಬ್ರೇಟ್ರಿಲಿ ಒಂದಷ್ಟು ಕ್ರಾಪ್ಗಳನ್ನು ಅವರು ಲ್ಯಾಬ್ರೇಟ್ರಿಲಿ ತಯಾರು ಮಾಡ್ತಾರೆ. ಫೀಲ್ಡಿಗೆ ತಗೊಂಡೋಗಾಕಿದಾಗ ಬರಲ್ಲ ಅದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಯೂನಿವರ್ಸಿಟಿ ಆಫ್ ಮೈಸೂರಿನ ಮಾನಸ ಗಂಗೋತ್ರಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೋಮಿಕ್ಸ್ ಈ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥೆ ಆಗಿರುವಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲೋ, ಇನ್ಸ್ಟಾನಲ್ಲೋ, ಬೇರೆ ಬೇರೆ ಯೂಟ್ಯೂಬಲ್ಲೋ ಎಲ್ಲೋ ಒಂದು ಕಡೆ ಬರುವಂಥ ಆರೋಗ್ಯದ ಕುರಿತಾದ ಕೆಲವೊಂದು ವಿಡಿಯೋಗಳು ಮತ್ತು ಅದರ ರಿಯಾಲಿಟಿ, ಅದ್ರ ಬಗ್ಗೆ ನಾನು ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡೆ. ಅಂದರೆ ಈ ಥರ ಮಾಡಿ ಹಿಂಗಾಗ್ಬಿಡುತ್ತೆ, ಈ ಥರ ಮಾಡಿ ಹಿಂಗಾಗ್ಬಿಡುತ್ತೆ, ಇದು ಹೋಗ್ಬಿಡುತ್ತೆ ಅನ್ನೋದು. ಉದಾಹರಣೆಗೆ ಇತ್ತೀಚೆಗೆ ನೋಡಿರುವಂಥ ಒಂದು ವಿಡಿಯೋ ಅಂದರೆ ಅನಾನಸ್ ಇರುವಂಥ ನೀರನ್ನು ಕುಡಿದ್ರೆ, ಅನಾನಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವ ನೀರು ಅಥವಾ ಅನಾನಸ್ಸನ್ನು ಯಾವುದೋ ನೀರಲ್ಲಿಟ್ಟು ಆ ನೀರನ್ನು ಕುಡಿದ್ರೆ ಅಥವಾ ಅನಾನಸ್ ತಿಂದರೆ ಕ್ಯಾನ್ಸರ್ ಹೋಗುತ್ತೆ ಅನ್ನೋ ಒಂದು ವಿಡಿಯೋ. ಈ ಥರ ಸುಮಾರು ವಿಡಿಯೋಗಳನ್ನ ನಾವು ಆಗಾಗ್ಗೆ ನೋಡ್ತಿರ್ತೀವಿ. ಉದಾಹರಣೆಯಾಗಿ ನಾನು ಈ ಒಂದು ವಿಚಾರವನ್ನು ತೊಗೊಂಡೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ, ಯಾಕೆ ಜನ ಈ ಥರ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಸರ್, ಇಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಬಹಳಷ್ಟು ಸಂಗತಿಗಳನ್ನು ನಾವು ನೋಡಿ ಆ ಥರ ಏನಾದ್ರು ಫಾಲೋ ಮಾಡ್ತಾ ಹೋದರೆ ಸೋರ್ಸ್ ಯಾವುದು ಅಂತ ಫಸ್ಟ್ ನೋಡಬೇಕಾಗುತ್ತೆ. ಯಾರು ಅದನ್ನು ನಿಮಗೆ ತಿಳಿಸಿರೋ ಅಂಥದ್ದು ಅಂತ. ಅಲ್ಲಿ ಯಾರೋ ಒಬ್ಬ ವೈದ್ಯರು ಅಂತ ಹಾಕಿರ್ತಾರೆ. ಖಂಡಿತ ವೈದ್ಯರಿಗೆ ಈ ಇನ್ಫಾರ್ಮೇಷನ್ಗಳು ಗೊತ್ತಿರೋಲ್ಲ. ಕಾರಣ ಏನು ಅಂತಂದರೆ ಅವರು ಇದ್ರ ಬಗ್ಗೆ ಸ್ಟಡಿ ಮಾಡಿರೋಲ್ಲ. ಕಾಯಿಲೆಗಳ ಬಗ್ಗೆ ಗೊತ್ತಿರುತ್ತೆ, ಟ್ರೀಟ್ಮೆಂಟ್ಗಳ ಬಗ್ಗೆ ಗೊತ್ತಿರುತ್ತೆ. ಆದರೆ ಅನಾನಸ್ ನೀರನ್ನು ನೀವು ಕುಡಿದ್ರೆ ನಿಮ್ಮ ಕ್ಯಾನ್ಸರ್ ಹೋಗುತ್ತೆ ಅಂತ ಯಾವ ವೈದ್ಯನೂ ಪ್ರಮೋಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರದನ್ನು ಏನಾದರೂ, ಇದು ಬರೀ ಒಂದು ಎಕ್ಸಾಂಪಲ್, ಈ ಥರದ್ದು ಬೇಕಾದಷ್ಟು ಬರ್ತಾ ಇರುತ್ತೆ. ಈ ಥರದನ್ನು ಏನಾದರೂ ನೋಡ್ಕೊಂಡು ಕ್ಯಾನ್ಸರ್ ಇರುವಂತಹ ರೋಗಿಗಳು ಅವ್ರು ತಗೊಳ್ತಿರುವ ಚಿಕಿತ್ಸೆಯನ್ನು ಬಿಟ್ಟು ನೋಡೋಣ ತಡಿ, ಇದೆಲ್ಲ ತುಂಬ ಖರ್ಚಾಗುತ್ತೆ, ಬಹಳ ಎಕ್ಸ್ಪೆನ್ಸಿವು, ಮತ್ತು ನೋವು ಬೇರೆ, ಪೇಯ್ನು, ಅದ್ರ ಬದಲು ಅನಾನಸ್ ನೀರು ಆರಾಮಾಗಿ ಕುಡ್ಕೊಂಡು ನಾನು ವಾಸಿ ಮಾಡ್ಕೋಬೋದು ಅಂತ ಏನಾದರೂ ಮಾಡ್ತಂದರೆ ಕಾಯಿಲೆ ಇನ್ನೂ ಉಲ್ಬಣಗೊಂಡು ಫಸ್ಟ್ ಸ್ಟೇಜಲ್ಲಿರೋದು ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಈ ಥರ ಹೋಗಿ ಕೊನೆಗೆ ನಮ್ಮ ಕೈ ಮೀರಿ, ವೈದ್ಯರು ಹೇಳ್ತಾರೆ ನೀವು ಕೈ ಮೀರಿ ಹೋಗಿದ ಮೇಲೆ ಬಂದಿದ್ದೀರಾ ಅಂತ, ಅಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಳುವ ಸಾಧ್ಯತೆ 100ಕ್ಕೆ 100ರಷ್ಟು ಇದೆ. ಎಷ್ಟೋ ಬರೀ ಅನಾನಸ್ ಒಂದೇ ಅಲ್ಲ, ಈ ಥರ ಎಷ್ಟೋ ಆಯುರ್ವೇದಿಕ್ ಔಷಧಿ ಅಂತೇಳಿ ನನಗೆ ಗೊತ್ತಿರೋರೇ ಒಬ್ಬರು ಬಂದು ಹೇಳಿದ್ದಾರೆ, ನಾವು ಟ್ರೀಟ್ಮೆಂಟು ಕೀಮೊಥೆರಪಿ ಮಾಡಿಸ್ಬೇಕಾಗಿತ್ತು, ಆದರೆ ಯಾವುದೋ ಒಂದು ಆಯುರ್ವೇದಿಕ್ ಔಷಧಿ ಅಂತ ಯಾರೋ ಕೊಟ್ಟರು, ಅದು ತಗೊಂಡು ಇನ್ನೊಂದು ಸಲ ಹೋಗೋಷ್ಟರಲ್ಲಿ ಥರ್ಡ್ ಸ್ಟೇಜಿಗೆ ಬಂದುಬಿಟ್ಟಿದೆ ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋದು ಯಾವುದೋ ಒಂದು ಹಣ್ಣು ತಿಂದು, ಒಂದು ಇನ್ನೇನೋ ಒಂದು ಪ್ರಸಾದ ತಗೊಂಡು, ಮತ್ತು ಇನ್ನೇನೋ ಒಂದು ನೀರು ಕುಡಿದು ಖಂಡಿತ ವಾಸಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಏನಾರು ಆಯಿತು ಅಂದರೆ ಜಗತ್ತಲ್ಲಿ ಇರೋ ಎಲ್ಲ ಹಾಸ್ಪಿಟ್ಲ್ಗಳು ಮುಚ್ಚಬೇಕಾಗುತ್ತೆ. ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೇನಾರು ಆದರೆ ಅದೊಂದು ಪವಾಡ ಅಂತಲೇ ಅನ್ಬೋದು. ಹಂಗೇನಾರು ಆಯಿತು ಅಂದರೆ ಅವ್ರು ಕ್ಯಾನ್ಸರ್ ಬಂದಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ರಾಂಗ್ ಡಯಾಗ್ನೋಸ್ ಏನೋ ಮಾಡಿದ್ದಾರೆ, ಹಾಗಾಗಿ ಇದು ತಿಂದಾಗ ಅವರಿಗೆ ವಾಸಿಯಾಗಿರ್ಬೋದು ಅಂತ. ಆದರೆ ಇದರಲ್ಲಿ ಒಂದು ಸತ್ಯ ಏನಿದೆ ಅಂದರೆ, ಅನಾನಸ್ ಯಾವುದೇ ಹಣ್ಣು, ಸೊಪ್ಪು, ತರಕಾರಿ ತಗೊಂಡ್ರೆ ಅದರಲ್ಲಿ ಕೆಲವೊಂದು ರಾಸಾಯನಿಕಗಳಿರುತ್ತೆ, ಫೈಟೋ ಕೆಮಿಕಲ್ಗಳಂತ ಕರಿತೀವಿ. ಈಗ ಉದಾಹರಣೆಗೆ ಕರಿಮೆಣಸಿನಲ್ಲಿ ಪೆಪ್ಪರಿನ್ ಅಂತ ಇದೆ, ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅಂತ ಇದೆ. ಆ ಥರ ಎಲ್ಲದರಲ್ಲೂ ಬೇಕಾದಷ್ಟು ಅಲಿಸಿನ್ ಅಂತ ಬೆಳ್ಳುಳ್ಳಿಯಲ್ಲಿದೆ. ಈ ಥರ ಬೇಕಾದಷ್ಟು ಅಂಶಗಳಿರುತ್ತೆ. ಆರೋಗ್ಯವಂತರು ಅದನ್ನು ಸೇವನೆ ಮಾಡಬೇಕಾದ್ರೆ ನಮಗೆ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಕಾಯಿಲೆ ಬರದಿದ್ದ ಹಾಗೆ ಇವು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಈ ಕಾಯಿಲೆ ಇರುವಂಥವರು ಔಷಧಿಗಳನ್ನು ತಗೊತಾ ಇದ್ದಾರೆ, ಕೀಮೊಥೆರಪಿ ತಗೊತಾ ಇದ್ದಾರೆ. ಅದ್ರ ಜೊತೆಗೆ ಇದನ್ನು ಸೇವನೆ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಾಗಬಹುದು. ಹಾಗಾಗಿ ಇದನ್ನು ಅದಕ್ಕೆ ಪೂರಕವಾಗಿ ಅದನ್ನು ಬಿಟ್ಟು ಇದನ್ನು ಟ್ರೀಟ್ಮೆಂಟ್ ಮಾಡಿ ನಾನು ವಾಸಿ ಮಾಡ್ಕೊತೀನಿ ಸಾಧ್ಯ ಇಲ್ಲ. ಜೊತೆಯಲ್ಲಿ ತಗೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಅಥವಾ ಆರೋಗ್ಯವಂತರಾಗಿರುವಂತಹವರು ಇದನ್ನು ತಗೊಂಡ್ರೆ ಅವರ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಮುಂದೆ ಕಾಯಿಲೆ ಬರದಿದ್ದ ಹಾಗೆ ಅದನ್ನು ತಡೆಗಟ್ಟಬಹುದು. ಅನಾನಸ್ಸಲ್ಲಿ ಆಸ್ ಸಚ್ ನಾವು ನೋಡಿದಾಗ ಬ್ರೋಮಲಿನ್ ಅಂತ ಒಂದು ಅಂಶ ಇದೆ, ತುಂಬ ಬೇಕಾದಷ್ಟಿದೆ. ಬಟ್ ಮೇಜರ್ ಕಾಂಪೊನೆಂಟು ಬ್ರೋಮಲಿನ್ ಅನ್ನೋದು, ಅದರದ್ದು ಮೇನ್, ಅದರದ್ದು ಒಂದು ಟೇಸ್ಟ್ ಏನಿದೆ ಅದಕ್ಕೆ ಕಾರಣವಾಗಿರೋದು ಆ ಒಂದು ರಾಸಾಯನಿಕ. ಆ ಬ್ರೋಮಲಿನ್ನೇ ನೀವು ಏನಾದರೂ ಟೆಸ್ಟ್ ಮಾಡಿದ್ರೆ ಅದು ಕ್ಯಾನ್ಸರ್
ಕಡಿಮೆ ಮಾಡುವ ಶಕ್ತಿ ಇದೆ, ಅದು ನಿಜ, ಕಡಿಮೆ ಮಾಡುವ ಶಕ್ತಿ ಇದೆ. ಕಾರಣ ಏನಂದರೆ ಲ್ಯಾಬೊರೇಟ್ರಿಲಿ ಇದನ್ನು ಪರೀಕ್ಷೆ ಏನಾದ್ರು ನಾವು ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ನಾವು ಲ್ಯಾಬಲ್ಲಿ ಏನು ಮಾಡ್ತೀವಿ ಅಂದರೆ ದೇಹದಿಂದ ಹೊರಗಡೆ ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ನಾವು. ಸೆಲ್ಸ್ಗಳಿರುತ್ತೆ, ಸೆಲ್ ಲೈನ್ಸ್ ಅಂತ ಇರುತ್ತೆ. ಆ ಸೆಲ್ ಲೈನ್, ಈ ಲೈಫ್ ಸೈನ್ಸು, ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ ಅವ್ರಿಗೆ ಇದು ಐಡಿಯಾ ಇದೆ, ನಾನು ಏನು ಹೇಳ್ತಾ ಇದ್ದೀನಿ ಅದು ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡ್ತಾರೆ ಅದನ್ನು. ಸೆಲ್ ಲೈನ್ಸ್ಗಳಂತ ಇರುತ್ತೆ. ಈ ಸೆಲ್ ಲೈನ್ಗಳ ಮೇಲೆ ಈ ಬ್ರೊಮೊಲಿನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅವರು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಅಬ್ಸರ್ವ್ ಮಾಡಿದ್ದಾರೆ ವಿಜ್ಞಾನಿಗಳು. ಮೊದಲನೇದು ಎಪಾಪ್ಟಾಸಿಸ್ ಅಂತ. ಎಪಾಪ್ಟಾಸಿಸ್ ಅಂದರೆ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ಪ್ರತಿನಿತ್ಯ ನಮಗೆ ಅರಿವಿಲ್ಲದಂತೆ ಬೇಕಾದಷ್ಟು DNA ಡ್ಯಾಮೇಜ್ ಆಗ್ತಾ ಇದೆ. ಈಗ ನಾವೇನೋ ಹೊರಗಡೆ ಏನೋ ಒಂದು ತಿಂದು ಬಂದು DNA ಡ್ಯಾಮೇಜ್ ಆಗಿದೆ, ಆದರೆ ದೇಹ ಏನು ಮಾಡುತ್ತೆ, ಅದನ್ನು ರಿಪೇರ್ ಮಾಡುತ್ತೆ. ಆವಾಗ ಹೆಂಗೆ ಅಂದರೆ ರಿಪೇರ್ ಮಾಡೋಕ್ಕೆ ಸಾಧ್ಯ ಇದ್ದರೆ, ಡ್ಯಾಮೇಜು ಸಣ್ಣದು ಇದೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅದನ್ನು ರಿಪೇರ್ ಮಾಡಿಬಿಡುತ್ತೆ. ಏಕೆಂದರೆ ಎನರ್ಜಿ ಅಲ್ಲಿ ಕಮ್ಮಿ ಖರ್ಚಾಗುತ್ತೆ ನಿಮಗೆ ಸಣ್ಣದು ರಿಪೇರಿಗೆ. ಆದರೆ ಡ್ಯಾಮೇಜು ತುಂಬ ಆಯಿತು ಅಂದರೆ ದೇಹ ಯೋಚನೆ ಮಾಡುತ್ತೆ, ಓಹೋ ಇದು ತುಂಬ ಡ್ಯಾಮೇಜ್ ಆಗಿದೆ, ಇದಕ್ಕೆ ನಾನು ಅಷ್ಟೆಲ್ಲ ಖರ್ಚು ಮಾಡಿ ಇದನ್ನು ರಿಪೇರಿ ಮಾಡೋದಕ್ಕಿಂತ ಇದನ್ನೇ ನಾಶ ಮಾಡಿಬಿಡೋಣ ಅಂತ. ಅದನ್ನು ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ತಗೊಂಡಿದ್ದೀರಾ, ಎಲ್ಲೋ ಒಂದು ಸ್ವಲ್ಪ ಹಾಳಾಗಿದೆ ಅಂದರೆ ನೀವು ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡಿಬಿಡ್ತೀರಾ. ಪೂರ ಆ್ಯಪಲ್ ಹಾಳಾಗಿದೆ ಅಂದರೆ ನೀವೇನು ಮಾಡ್ತೀರಾ, ಅದನ್ನು ಎಸಿತೀರ. ಸೇಮ್ ಅಷ್ಟೇ ದೇಹದಲ್ಲೂ ಅಷ್ಟೇ, ಸ್ವಲ್ಪ ಡ್ಯಾಮೇಜ್ ಇದ್ದರೆ ಪ್ರಯತ್ನ ಪಡುತ್ತೆ ರಿಪೇರ್ ಮಾಡೋಕ್ಕೆ, ಫೈನ್, ಅದು ವರ್ತ್ ರಿಪೇರಿಂಗ್ ಅಂತ ದೇಹ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ ಎನರ್ಜಿನ. ಇದು ತುಂಬ ಡ್ಯಾಮೇಜ್ ಆಗಿದೆ ಅಂದರೆ ಏನು ಪ್ರಯೋಜನ ಇಲ್ಲ, ಇಷ್ಟೊಂದೆಲ್ಲ ನಾನು ಕಷ್ಟಪಟ್ಟು ಅಂತೇಳಿ ಅಪಾಪ್ಟಾಟಿಕ್ ಅಂತ ಒಂದು ಪಾತ್ವೇಗೆ ಅದನ್ನು ಇದು ಮಾಡುತ್ತೆ. ಆವಾಗ ಏನಾಗುತ್ತೆ, ಅಪಾಪ್ಟಾಟಿಕ್ ಪಾತ್ವೇ ಆ್ಯಕ್ಟಿವೇಟ್ ಆದಾಗ ಒಂದಷ್ಟು ಪ್ರೋಟೀನ್ಗಳಿರುತ್ತೆ, ಕ್ಯಾಸ್ಪೇಸಸ್ ಅಂತೆಲ್ಲ. ಆ ಕ್ಯಾಸ್ಪೇಸಸ್ ಎಲ್ಲ ಏನು ಮಾಡುತ್ತೆ, ಆ ಒಂದು ಸೆಲ್ನ, ಆ ಮೆಂಬ್ರೇನ್ನ ಡ್ಯಾಮೇಜ್ ಮಾಡಿ, DNA ಡ್ಯಾಮೇಜ್ ಮಾಡಿ ಸಂಪೂರ್ಣವಾಗಿ ನಮ್ಮ ದೇಹದಿಂದ ಆ ಸೆಲ್ನ ನಾಶ ಮಾಡಿಬಿಡುತ್ತೆ. ಹಾಗಾಗಿ ಏನೇ ಆ ಥರದ ಡ್ಯಾಮೇಜ್ಗಳಾದರೂ ನಮಗೇನೂ ಗೊತ್ತಾಗದಿದ್ದಾಗೆ ನಾವು ಆರೋಗ್ಯವಾಗಿರ್ತೀವಿ. ಒಳಗಡೆ ಇದೆಲ್ಲ ನಡೀತಾ ಇದೆ. ಎವ್ರಿ ಡೇ ಬೇಕಾದಷ್ಟು ಡ್ಯಾಮೇಜ್ ಆಗ್ತಾಯಿದೆ, ರಿಪೇರ್ ಆಗ್ತಾಯಿದೆ, ಡ್ಯಾಮೇಜ್ ಆಗುತ್ತೆ, ರಿಪೇರ್, ನಮಗೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ರಾತ್ರಿ ಮಲಗಿರ್ತೀವಲ್ಲ ನಾವು, ಅದಕ್ಕೋಸ್ಕರ ನಿದ್ರೆ ಅನ್ನೋದು ಬಹಳ ಮುಖ್ಯ ಅಂತ ಅನ್ನೋದು. ರಾತ್ರಿ ಹೊತ್ತು ಎಷ್ಟೊತ್ತು ನೀವು ನಿದ್ದೆ ಮಾಡ್ತೀರಾ, ಆ ಸಂದರ್ಭದಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ ದೇಹದಲ್ಲಿ, ಅದೇನು ಮಾಡುತ್ತೆ, ಏನೇನೋ ಡ್ಯಾಮೇಜ್ ಆಗಿರುತ್ತೆ ಆ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಎಲ್ಲೆಲ್ಲಿ ಯಾವ ಜೀವಕೋಶದಲ್ಲಿ ವಿಷಗಳಿರುತ್ತೆ, ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಫೈನಲಿ ದೇಹದಿಂದ ಅದು ಯೂರಿನ್ ಮುಖಾಂತರ ಹೊರ ಹೋಗುವ ಹಾಗೆ ಮಾಡೋವಂಥದ್ದು, ಕೆಲವುದನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು, ಈ ಥರದ ಕೆಲಸಗಳನ್ನು ಮಾಡೋವಂಥದ್ದು. ಹಾಗಾಗಿ ಈ ಎಪಾಪ್ಟಾಸಿಸ್ ಪಾತ್ವೇಯನ್ನು ಆ್ಯಕ್ಟಿವೇಟ್ ಮಾಡೋದು. ಜೊತೆಗೆ ಇನ್ಫ್ಲಮೇಟರಿ ಸೈಟೋಕೈನ್ಗಳಂತ ಇದೆ. ಆ NK ಕಪ್ಪಾ ಬಿ ಅಂತ, ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಅಂತ ಒಂದು ಪಾತ್ವೆ ಇದೆ. ಅದು ಆ್ಯಕ್ಟಿವೇಟ್ ಏನಾದರೂ ಆದಂಥ ಪಕ್ಷದಲ್ಲಿ ದೇಹದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ನು ಕ್ಯಾನ್ಸರ್ಗೆ ಒಂದು ಕಾರಣ ಅಂತ ನಾವು ಹೇಳ್ಬೋದು, ಅದೇ ಮೇನ್ ಅಲ್ಲ, ಅದು ಒನ್ ಆಫ್ ದ ರೀಸನ್. ಹಾಗಾಗಿ ಏನಾಗುತ್ತೆ, ಅದನ್ನು ಕಮ್ಮಿ ಮಾಡುವ ಶಕ್ತಿ ಬ್ರೊಮೊಲಿನ್ಗಿದೆ. ಅದೇನು ಮಾಡುತ್ತೆ, ಅವಾಗ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳನ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಇಂಟರ್ಲ್ಯೂಕಿನ್ 10 ಅಂತ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್, ಅದರ ಮಟ್ಟ ಜಾಸ್ತಿ ಆದಾಗ ಇದೆಲ್ಲ ತಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಕೆಲವೊಂದು ಟ್ಯೂಮರ್ ಸಪ್ರೆಸರ್ ಜೀನ್ಸ್ಗಳಂತ ಇದೆ. ಅದರಲ್ಲಿ KRAS ಜೀನು, P53, P21, P17 ಈ ಥರದ್ದು ಒಂದಷ್ಟು ಟ್ಯೂಮರ್ ಆಗದೇ ಇದ್ದಾಗೆ ಸಪ್ರೆಸ್ ಮಾಡುವಂತಹ ಜೀನ್, ಆ ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ಥರ ಬೇಕಾದಷ್ಟು ಕ್ಯಾನ್ಸರ್ನ ಕಡಿಮೆ ಮಾಡಲು ಬೇಕಾದಷ್ಟು ಯಾವ್ಯಾವುದು ಪಾತ್ವೆ ಇದೆ, ಟ್ಯೂಮರ್ ಸಪ್ರೆಸರ್ ಜೀನ್ ಆ್ಯಕ್ಟಿವೇಟ್ ಮಾಡೋದು, DNA ರಿಪೇರ್ ಮೆಕ್ಯಾನಿಸಮ್ನ ಜಾಸ್ತಿ ಮಾಡೋದು, ಅಪಾಪ್ಟಾಸಿಸ್ನ ಆ್ಯಕ್ಟಿವೇಟ್ ಮಾಡೋ ಅಂಥದ್ದು, ಈ ರೀತಿ ಬೇಕಾದಷ್ಟು ಇದನ್ನು ಮಾಡುವ ಶಕ್ತಿ ಆ ಬ್ರೊಮೊಲಿನ್ಗಿದೆ. ಅದು ಎಲ್ಲಿ ಮಾಡಿದೆ ಅಂದರೆ ಜೀವಕೋಶನ ನಾವು ಪೆಟ್ರಿ ಡಿಶಲ್ಲಿ ಇಟ್ಕೊಂಡು ಲ್ಯಾಬ್ರೇಟ್ರಲ್ಲಿ ಮಾಡಿದಾಗ ಮಾತ್ರ. ಆದರೆ ದೇಹ ಅಂತಂದಾಗ ದೇಹದಲ್ಲಿ ನಡೆಯುವ ಕ್ರಿಯೆನೇ ಬೇರೆ, ಹೊರಗಡೆ. ಅದಕ್ಕೆ ನೋಡಿ ಲ್ಯಾಬ್ರೇಟ್ರಿ ನಾವು ಏನೇನು ಮಾಡ್ತೀವಿ ಎಲ್ಲ ಸಕ್ಸಸ್ಫುಲ್ ಆಗೋದಿಲ್ಲ. ಹೊರಗಡೆ ಏನು ಅಂದರೆ ನೀವು ಒಂದು ಸಪ್ರೇಟಾಗಿ ಅದನ್ನು ಮಾಡ್ತಾ ಇದ್ದೀರಾ. ದೇಹದಲ್ಲಿ ಆ ಥರ ಇಲ್ಲ. ಎಲ್ಲ ದೇಹದಲ್ಲಿ ಕನೆಕ್ಷನ್ಸ್ಗಳು ಇಂಟರ್ಲಿಂಕ್ಡ್ ಆಗಿರೋಂಥದ್ದು, ಪಾತ್ವೇಗಳು ಇಂಟರ್ಲಿಂಕ್ಡ್ ಮೆಕ್ಯಾನಿಸಮ್ ಆಲ್ರೆಡಿ ಇದೆ.
ಸೊ ಇಲ್ಲಿ ಮೆಕ್ಯಾನಿಸಮ್ ಇಲ್ಲ. ಅದ್ರ ಜೊತೆಗೆ ನಿಮಗೆ ಒಂದು ಸಿಸ್ಟಮ್ ಇಲ್ಲ, ಎಲ್ಲದಕ್ಕೂ ಕನೆಕ್ಷನ್ಸ್ಗಳಿದೆ. Exactly. ಮತ್ತು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥದ್ದು ಇದು. ಈಗ ಅದು ಯಾವುದು ಅಂದರೆ ಬರೀ ಸ್ಪೆಷಲೈಸ್ಡ್ ಆಗಿರೋಂಥದ್ದು, ಬಟ್ ಒಳಗಡೆ ಕಾಂಪ್ಲೆಕ್ಸ್ ಇದು. ಅಲ್ಲಿ ನಡೆಯುವ ಕ್ರಿಯೆ ಅಲ್ಲಿ ನಡೆಯುವ 100% ನಿಮಗೆ ಅಲ್ಲಿ ಸಕ್ಸಸ್ಫುಲ್ ರೇಟ್ ಆದರೆ ಇಲ್ಲಿ ಒಂದು 25 ಸಿಗುತ್ತೆ ಒಳಗಡೆ. ಅದಕ್ಕೆ ನೋಡಿ, ಈಗ ಎಷ್ಟೋ ಇದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಲ್ಯಾಬ್ರೇಟ್ರಿಲಿ ಒಂದಷ್ಟು ಕ್ರಾಪ್ಗಳನ್ನು ಅವರು ಲ್ಯಾಬ್ರೇಟ್ರಿಲಿ ತಯಾರು ಮಾಡ್ತಾರೆ. ಫೀಲ್ಡ್ಗೆ ತಗೊಂಡೋಗಾಕಿದಾಗ ಬರಲ್ಲ ಅದು. ಆ ಕಂಡೀಷನಲ್ಲಿ ವರ್ಕ್ ಆಗುತ್ತೆ, ಬಟ್ ಅದನ್ನು ನ್ಯಾಚುರಲ್ ಕಂಡೀಷನ್ಗೆ ತಗೊಂಡೋದಾಗ ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗಾಗಿ ನೋಡಿ, ಹಸಿರು ಕ್ರಾಂತಿ ಇವೆಲ್ಲ ಮಾಡಬೇಕಾದ್ರೆ ಬೇಕಾದಷ್ಟು ಕಷ್ಟ ಆಗಿದೆ. ನಾವು ಲ್ಯಾಬ್ರೇಟ್ರಲ್ಲಿ ಏನೇ ಸಿಕ್ಕಿದ್ರೂ ಅದು ತಕ್ಷಣ ಇದರಲ್ಲಿ ವರ್ಕ್ ಆಗೋದಿಲ್ಲ. ಸೊ ಏನು ಮಾಡ್ತಾರೆ ಅವಾಗ, ಸೆಲ್ ಲೈನ್ಸ್ ಮೇಲೆ ಮಾಡಿದ್ಮೇಲೆ ಆ್ಯನಿಮಲ್ ಇನ್ವೈವೋ ಸಿಸ್ಟಮಲ್ಲಿ ಮಾಡ್ತಾರೆ. ಈಗ ಹೊರಗಡೆ ಮಾಡಿದ್ರು, ನಂತರ ಏನು ಮಾಡ್ತಾರೆ, ಗಿನಿ ಪಿಗ್ಗು, ರ್ಯಾಬಿಟ್ ಇವುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅಲ್ಲೂ ಸಕ್ಸಸ್ ಆದರೆ ಮಂಕಿ ಆ ಥರದ್ದು ಸ್ವಲ್ಪ ಹೈಯರ್ ಮ್ಯಾಮಲ್ಸ್ ಮೇಲೆ ಮಾಡ್ತಾರೆ. ಅಲ್ಲೂ ಸಕ್ಸಸ್ಫುಲ್ ಆದರೆ ಮನುಷ್ಯರ ವಾಲಂಟಿಯರ್ಸ್ ಮೇಲೆ ಮಾಡ್ತಾರೆ. ನಾನು ಮನುಷ್ಯರ ಮೇಲೆ ಪ್ರಯೋಗಗಳು ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದಷ್ಟು ಈ ಥರ ಏನೇ ಎಕ್ಸ್ಪರಿಮೆಂಟ್ ಮಾಡಿದ್ರು ಹಿಂದಿನ ಕಾಲದಲ್ಲಿ ಕೈದಿಗಳ ಮೇಲೆ ಮಾಡ್ತಾಯಿದ್ರು ಅದನ್ನು. ಬಟ್ ಇವಾಗ ಆ ಥರ ಇಲ್ಲ. ಈಗ ತುಂಬ ಎಥಿಕಲ್ ಇದು ತುಂಬ ಇಶ್ಯೂಸ್ ತುಂಬ ಇರೋದ್ರಿಂದ ಕನ್ಸೆಂಟ್ ತಗೊಂಡು ಇದು ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಮುಂಜಾಗ್ರತೆಯ ಕ್ರಮಗಳನ್ನು ನೋಡಿಕೊಂಡು ಮಾಡುವಂಥದ್ದು. ಹಾಗಾಗಿ ಮನುಷ್ಯರ ಮೇಲೆ ವಾಲಂಟಿಯರ್ಸ್ ಮೇಲೆ ಮಾಡಿದ ಮೇಲೆ ಸಕ್ಸಸ್ಫುಲ್ ಆದರೆ ಅದನ್ನು ನೆಕ್ಸ್ಟು ಮಾರ್ಕೆಟ್ಗೆ ಬರುವಂಥದ್ದು. ಹಾಗಾಗಿ ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ಬರಬೇಕು ಅಂದರೆ ಒಂದು 20-30 ವರ್ಷ ಬೇಕು. ಅವರು ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿರ್ತಾರೆ ಅವರು ಆ ಎಕ್ಸ್ಪರಿಮೆಂಟ್ಸ್ಗಳು ಮಾಡಿ ಇದು ಮಾಡಿ ಎಲ್ಲ ಮಾಡೋದಕ್ಕೆ. ಆದರೆ ಆ ಬ್ರೊಮೊಲಿನ್ನು ತುಂಬ ವೆರಿ ಪೊಟೆಂಟ್ ಅದು. ಆದರೆ ನಿಮಗೆ ಕ್ಯಾನ್ಸರ್ ಕ್ಯೂರ್ ಆಗೋಕ್ಕೆ ನೀವು ಬ್ರೊಮೊಲಿನ್ ತಗೋಬೇಕು ಅಂದರೆ ಒಂದು ಲಾರಿ ಅನಾನಸ್ ತಿನ್ನಬೇಕಾಗುತ್ತೆ. ನೀವು ದಿನ ತಿನ್ನಬೇಕು ಒಂದು ಲಾರಿ ಅನಾನಸ್. ಆವಾಗ ನಿಮ್ಮ ದೇಹಕ್ಕೆ ಎಷ್ಟು ಬ್ರೊಮೊಲಿನ್ ಬೇಕೋ ಅಷ್ಟು ಸಿಕ್ಕದೆ. ಹೊರಗಡೆ ನಾವು ಸೆಲ್ ಲೈನ್ ಮೇಲೆ ಮಾಡಿರೋದು ಕಾನ್ಸಂಟ್ರೇಟೆಡ್ ಬ್ರೊಮೊಲಿನ್ ಅದು. ಇನ್ನು ಅದು ಒಂದಷ್ಟು ಗ್ರಾಮಲ್ಲಿ ಮಾಡಿರ್ತೀವಿ ಅಥವಾ MGL ಮಾಡಿರ್ತೀವಿ. ಅಷ್ಟು ನಿಮಗೆ ಅನಾನಸ್ಸಿಂದ ಸಿಕ್ಕಬೇಕು ಅಂತಂದರೆ ನಾನು ಹೇಳಿದ ಹಾಗೆ ಒಂದೊಂದು ಲಾರಿ ಒಂದೊಂದು ಗಾಡಿ ನೀವು ತಿಂದ್ಬಿಟ್ರೆ ಅದರಲ್ಲಿರೋ ಬೇರೆ ಅಂಶಗಳಿಂದ ಸೈಡ್ ಎಫೆಕ್ಟ್ ಆಗಿ ಇನ್ನೊಂದು ಏನೋ ರೋಗ ಬರೋ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾಗಿ ಈ ಥರದ ಫೇಕ್ ನ್ಯೂಸ್ಗಳು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ದ್ರಾಕ್ಷಿಯನ್ನು ತಿನ್ನಿ, ದ್ರಾಕ್ಷಿಲಿ ರೆಸ್ವೆರಿಟ್ರಾಲ್ ಇದೆ, ತುಂಬ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ ಅದು. ಇದು ಸಹ ಆ್ಯಂಟಿ ಆಕ್ಸಿಡೆಂಟ್ ಕ್ವಾಲಿಟಿ ಇದೆ ಇದಕ್ಕೆ. ಬಹಳಷ್ಟು ಲಿಪಿಡ್ ಪರಾಕ್ಸಿಡೇಷನ್ನ ಕಡಿಮೆ ಮಾಡುತ್ತೆ, DNA ಡ್ಯಾಮೇಜ್ ಕಮ್ಮಿ ಮಾಡುತ್ತೆ, ಪ್ರೋಟೀನ್ ಆಕ್ಸಿಡೇಷನ್ನ ಕಮ್ಮಿ ಮಾಡುತ್ತೆ, DNA ಅಡಕ್ಟ್ ಆಗೋದನ್ನು ಕಮ್ಮಿ ಮಾಡುತ್ತೆ, ಆಮೇಲೆ DNA ಡಬಲ್ ಸ್ಟ್ರ್ಯಾಂಡ್ ಬ್ರೇಕ್, ಸಿಂಗಲ್ ಸ್ಟ್ರ್ಯಾಂಡ್ ಬ್ರೇಕ್ ಈ ಥರದ್ದೆಲ್ಲ ಕಮ್ಮಿ ಮಾಡೋ ಶಕ್ತಿ ಇದಕ್ಕಿದೆ. ಆದರೆ ಕ್ವಾಂಟಿಟಿ ಅಂತ ನಾವು ನೋಡಿದಾಗ ಸಾಧ್ಯ ಇಲ್ಲ. ಇದರದ್ದೇ ಒಂದಷ್ಟು ಮೆಡಿಸಿನ್ನ ಅವರು ಬ್ರೊಮೊಲಿನ್ ಯುಕ್ತವಾಗಿರೋಂಥ ಕ್ಯಾಪ್ಸ್ಯೂಲ್ಸ್ನ ತಯಾರು ಮಾಡಿದ್ಮೇಲೆ ಅದನ್ನು ತಗೊಂಡ್ರೆ ಒಂದು ಎಫೆಕ್ಟ್ ಆಗಬಹುದು. ಹಾಗಾಗಿ ಈ ಥರದ್ದು ಬೇಕಾದಷ್ಟು ನ್ಯೂಸ್ ಬರುತ್ತೆ. ಬಟ್ ಅದು ಇಲ್ವಾ ಬ್ರೊಮೊಲಿನ್ ಯುಕ್ತ? ಇಲ್ಲ, ಅದು ಈಗ ಇರುವ ಅವೈಲಬಲ್ ಕ್ಯಾನ್ಸರ್ ಜೀವಕೋಶಗಳು ಯಾವ ಥರ ಅಂದರೆ ಅದಕ್ಕೆ ಕೊಡೋಂಥ ಮೆಡಿಸನ್ ಇದೆಯಲ್ಲ ಮೋಸ್ಟ್ ಟಾಕ್ಸಿಕ್ ಅದು. ಅದಕ್ಕೆ ನೋಡಿ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಆಗೋದು. ಅದು ಎಷ್ಟು ಹೆಂಗೆ ಡಿವೈಡ್ ಆಗ್ತಿರುತ್ತೆ ಅಂದರೆ ಎವ್ರಿ ಡೇ ಎಷ್ಟು ಕ್ಯಾನ್ಸರ್ ಜೀವಕೋಶಗಳಿರುತ್ತೆ ಡಬಲ್ ಆಗುತ್ತದೆ. ಎವ್ರಿ ಡೇ 24 ಅವರ್ಸು ಡಬಲ್ ಆಗ್ತಾ ಹೋಗುತ್ತೆ. ಆ ಫಾಸ್ಟಾಗಿ ಅದನ್ನ ತಡೆಗಟ್ಟಬೇಕು ಅಂದರೆ ನೀವು ಸರಿಯಾದ ಒಂದು ವೆರಿ ಸ್ಟ್ರಾಂಗ್ ಮೆಡಿಸನ್ನೇ ಅದಕ್ಕೆ ಕೊಡಬೇಕು. ಕೀಮೋಥೆರಪಿ ತುಂಬ ಎಕ್ಸ್ಪೆನ್ಸಿವ್ ಅದು. ಕಾರಣ ಏನು ಅಂತಂದರೆ ಮೆಡಿಸಿನ್ಗಳು ಅಷ್ಟು ಸ್ಟ್ರಾಂಗ್ ಇರುತ್ತೆ, ಆ ಥರದನ್ನು ಕೊಡ್ತಾರೆ. ಹಾಗಾಗಿ ದ್ರಾಕ್ಷಿ ತಿಂದರೆ ಕ್ಯಾನ್ಸರ್ ಕ್ಯೂರ್ ಆಗಿಬಿಡುತ್ತೆ, ಅನಾನಸ್ ತಿಂದರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ಇದರ ನೀರನ್ನು ಕುಡೀರಿ 20 ದಿನದಲ್ಲಿ ನಿಮ್ಮ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ಯಾರೋ ಒಬ್ಬ ವೈದ್ಯ ಹೇಳಿದ್ದಾರೆ. ಎಲ್ಲ ಫೇಕ್, ಅದು ಸಾಧ್ಯನೇ ಇಲ್ಲ. ಯಾವುದೋ ಪ್ರಸಾದ ತಿಂದರೆ, ಜ್ಯೂಸ್ ಕುಡಿದ್ರೆ, ಹಣ್ಣು ತಿಂದರೆ ಯಾರಿಗಾಗುತ್ತೆ? ಆರೋಗ್ಯವಾಗಿರೋರಿಗೆ ಆರೋಗ್ಯ ಚೆನ್ನಾಗಾಗುತ್ತೆ ಅಷ್ಟೇ. ಆರೋಗ್ಯ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ವಿಟಮಿನ್ ಸಿ ಜಾಸ್ತಿ ಇದೆ ಅದರಲ್ಲಿ, ವಿಟಮಿನ್ ಸಿ ಒಳ್ಳೆಯದು. ಆ ಥರ ಬೇಕಾದಷ್ಟು ಅಂಶಗಳಿದೆ ಅದರಲ್ಲಿ, ಅದೆಲ್ಲ ಒಳ್ಳೆಯದೇ. ಆದರೆ ಕಾಯಿಲೆಯಿಂದ ನರಳುತ್ತಿರೋರಿಗೆ ಇದು ಕೊಟ್ಟು ವಾಸಿ ಮಾಡೋದಕ್ಕಾಗೋಲ್ಲ. ಜೊತೆಗೆ ಕುಡಿಬೇಕಾರೆ ನೀವು ಟ್ರೀಟ್ಮೆಂಟ್ ತಗೊತಾ ಇದ್ದಾರಾ, ಅದ್ರ ಜೊತೆ ಹಣ್ಣುಗಳು, ಸೊಪ್ಪು, ತರಕಾರಿ ಕೊಡಿ. ಬಾಡಿ ಆ ಟ್ರೀಟ್ಮೆಂಟಿಂದ ಆಗುವ ಸೈಡ್ ಎಫೆಕ್ಟ್ಸ್ನ ತಡ್ಕೊಳ್ಳುವ ಶಕ್ತಿಯನ್ನು ಪಡೆಯುತ್ತೆ. ಎಸ್. ಸೊ ಹಾಗೆ ದಯವಿಟ್ಟು ಈ ಥರ ವೈರಲ್ ಆಗುವಂಥ ವಿಡಿಯೋಗಳನ್ನ ಸೋರ್ಸ್ ಗೊತ್ತಿಲ್ಲದೆ ಯಾರು ಹೇಳಿದಾರೆ ನಮ್ಗೆ ಗೊತ್ತಿಲ್ಲದೆ ನಂಬೇಡಿ ಅಂತ ಹೇಳ್ತಾ, ಈ ಎಲ್ಲ ಅದ್ಭುತವಾದ ವಿಚಾರಗಳು ನಮಗೆ ಹೇಳಿದ್ದಕ್ಕಾಗಿ ನಾನು ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಥರ ವಿಡಿಯೋಗಳ
ಬಂದರೆ ದಯವಿಟ್ಟು ಅದನ್ನು ಚೆಕ್ ಮಾಡಿ. ಇದು ಒಂದೇ ಅಲ್ಲ, ನಾನು ಸುಮಾರು ಸಲ ನೋಡ್ತೀನಿ, ಯಾವುದಾದ್ರು ವಿಡಿಯೋಗಳನ್ನ ಕಳಿಸ್ತಾರೆ, ಯಾವುದಾದ್ರು ಇನ್ಫಾರ್ಮೇಷನ್ಗಳನ್ನ ಕಳಿಸ್ತಾರೆ. ನೋಡಿ ಹಿಂಗಾಗಿತ್ತು, ಆ ಟೈಮಲ್ಲಿ ಹಾಗಾಗಿತ್ತು, ಈ ಟೈಮಲ್ಲಿ ಹಿಂಗಾಗಿತ್ತು ಅಂಥೇಳಿ ಯಾವುದನ್ನು ಕೂಡ ಸಂಶಯ ಪಡದೆ ಒಪ್ಪಬೇಡಿ, ಚೆಕ್ ಮಾಡದೆ ಒಪ್ಪಬೇಡಿ. ನಮ್ಮ ಹತ್ರ ಫ್ಯಾಕ್ಟ್ ಚೆಕಿಂಗ್ ಮಷಿನ್ಗಳಿದೆ. ಜರ್ನಲಿಸಮಲ್ಲಿ ಅದೋ ಒಂದು ಪಾಠ ಇದೆ. ಈಗ ಸುಳ್ಳು ಸುದ್ದಿಗಳು ತುಂಬ ಹರಡ್ತವೆ. ಅದು ಸುಳ್ಳು ಸುದ್ದಿಗಳು ಈ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಕೋಮು ದ್ವೇಷ ಹರಡುವಂಥ, ಜಾತಿ ದ್ವೇಷ ಹರಡುವಂಥ, ಅಥವಾ ಬೇರೆ ಯಾವುದೋ ಸಾಮಾಜಿಕ ಗಲಭೆಗೆ ಕಾರಣವಾಗುವಂಥ ಸುದ್ದಿಗಳನ್ನೂ ಕೂಡ ಹರಡಿಸ್ತಿರ್ತಾರೆ ಕೆಲವರು. ಹೀಗಾಗಿ ಆಮೇಲೆ ಈಗ ಕಾನೂನು ಕೂಡ ತುಂಬ ಕಟ್ಟುನಿಟ್ಟಾಗಿದೆ. ಆ ಥರ ನಿಮಗೆ ಅದು ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಓದಿ ಸುಮ್ಮನೆ ಇರಿ. ಅದನ್ನು ಮತ್ತೆ ನೀವು ಶೇರ್ ಕೊಟ್ಟಿರ್ತಾರೆ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಲ್ಲ. ಟ್ರೀಟ್ಮೆಂಟ್ ಇದ್ದವರು ಅದನ್ನು ನಿಲ್ಲಿಸಿದ್ರೆ ಇವರಿಂದ ಇನ್ನೊಂದಷ್ಟು ಜನಕ್ಕೆ ತೊಂದರೆಗಳಾಗುತ್ತೆ, ಹಾನಿ ಆಗುತ್ತೆ. ಹೀಗಾಗಿ ನೀವು ಅಂದರೆ ಸ್ವತಃ ಗೊತ್ತಿಲ್ಲದೆ ಅಥವಾ ಒಬ್ಬ ರಿಸೋರ್ಸ್ ಪರ್ಸನ್ನಿಂದ ಅದನ್ನು ವೆರಿಫೈ ಮಾಡದೆ, ಅದರ ಟ್ರೂತ್ಫುಲ್ನೆಸ್ ಅದನ್ನು ಚೆಕ್ ಮಾಡದೆ ದಯವಿಟ್ಟು ಅದನ್ನು ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ನೀವು ಅದನ್ನು ಡಿಲೀಟ್ ಮಾಡಿ, ಇಲ್ಲ ಸುಮ್ಮನೆ ಇರಿ. ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಡ್ಯಾಮೇಜ್ಗಳು ಜಾಸ್ತಿ ಆಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.